ಪಬ್ಲಿಕ್ ಟಿವಿ ಅಭಿಯಾನ ಬೆನ್ನಲ್ಲೇ ಕೈ ಕಮಲ ದಂಗಲ್ ಏರ್ಪಟ್ಟಿದೆ. ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಣ ತಿಕ್ಕಾಟ ಶುರುವಾಗಿದ್ದು, ದರ ನಿಗದಿ ಸಮಿತಿ ನೇಮಕಕ್ಕೆ ಒತ್ತಾಯ ಮಾಡಿದ್ದೇ ರಾಜ್ಯ ಸರ್ಕಾರ ಅಂತ ಈ ಕಡೆ ಬಿಜೆಪಿಗರ ಆರೋಪ. 2023ರ ನವೆಂಬರ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಂತಹ ರಾಜ್ಯ ಅಂತ ಪತ್ರವೊಂದನ್ನ ಸಂಸದರು ರಿವೀಲ್ ಮಾಡೋ ಮೂಲಕವಾಗಿ ನೋಡಿ ಅಂತ ಹೇಳ್ತಿದ್ದಾರೆ. ಕೇಂದ್ರ ಶೀಘ್ರ ದರ ನಿಗದಿ ಸಮಿತಿ ರಚನೆ ಮಾಡದಿದ್ರೆ ಮೆಟ್ರೋಗೆ ರಾಜ್ಯದ ಅನುದಾನ ತಡೆ ಹಿಡಿಯುವಂತಹ ಎಚ್ಚರಿಕೆಯ ಪತ್ರ ಅದಾಗಿದೆ ಅನ್ನುವಂತಹ ಅಭಿಯಾನವನ್ನ ಈಗ ಆರಂಭಿಸಿದ್ದಾರೆ. ಸೊ ಈ ಮೂಲಕವಾಗಿ ಕೇಂದ್ರ ಅಧಿಕೃತವಾಗಿ ಪತ್ರ ಬರೆದ್ರೆ ನಾವು ದರ ಕಮ್ಮಿ ಮಾಡ್ತೀವಿ ಅಂತ BMRCL ಹೇಳ್ತಾ ಇದೆ. ಸೊ ಅವರು ಇವ್ರ ಮೇಲೆ ಹಾಕ್ತಿರೋದ್ರಿಂದ ಅಲ್ಲಿಂದ ಒಂದು ಪತ್ರನೂ ಬರಲ್ಲ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆಮೇಲೆ ಅದರ ಬಗ್ಗೆ ಧ್ವನಿ ಎತ್ತಬೇಕಾದಂತಹ ಸಂಸದರು ಇಲ್ಲಿ ನೋಡಿ ಇವರೇನು ಮಾಡಿದ್ದಾರೆ ಅಂತ ವಿಷಯವನ್ನ ಡೈವರ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರೋದು ಕೂಡ ಇಲ್ಲಿ ಗಮನಿಸಬಹುದು. ಸಮಿತಿ ರಚನೆ ಮಾಡಿದ್ದು ಕೇಂದ್ರ ಸರ್ಕಾರವೇ, ಆದರೆ ಸಮಿತಿ ನೇಮಕಕ್ಕೆ ಪಟ್ಟು ಹಿಡಿದಿದ್ದು ಮಾತ್ರ ರಾಜ್ಯ ಸರ್ಕಾರ ಅನ್ನೋದು ಬಿಜೆಪಿ ನಾಯಕರ ಆರೋಪ. ಈಗ ಕೇಂದ್ರದ ಕಡೆಗೆ ಬೊಟ್ಟು ಮಾಡ್ತಾ ಇರುವಂತಹ ರಾಜ್ಯ ಸರ್ಕಾರ ಅವರು ಸಮಿತಿ ರಚನೆ ಮಾಡೋದಕ್ಕೆ ದುಂಬಾಲ್ ಬಿದ್ದು ಪತ್ರವನ್ನ ಬರೆದಿದ್ರು. ಅದಕ್ಕೆ ಸಂಬಂಧಪಟ್ಟಂತಹ ಪತ್ರ 2023ರ ಪತ್ರ ಇದು ಕೇಂದ್ರಕ್ಕೆ ಬರೆದದ್ದು. ಅಂದಿನ BMRCL MD ಅಂಜುಮ್ ಪರ್ವೇಜ್ ಅವರು ಪತ್ರ ಬರೆದಿದ್ದಾರೆ. ಆ ಬಳಿಕ ನೇಮಕವಾಗಿದ್ದಂತಹ ದರ ನಿಗದಿ ಸಮಿತಿ ಆ ಒತ್ತಡವನ್ನ ಹಾಕಲಿಲ್ಲ ಅಂದ್ರೆ ಈ ಸಮಿತಿನೇ ಬರ್ತಿರ್ಲಿಲ್ಲ. ಸಮಿತಿ ಒತ್ತಡ ಹಾಕಿ ತಂದಿದ್ರ ಪರಿಣಾಮವಾಗಿ ಅವರ ಕೈಗೊಂಬೆಯಾಗಿ ಕುಳಿತುಕೊಂಡಿದ್ದೀವಿ ಅನ್ನೋದು ಇವರ ಆರೋಪ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರಾಘುರಿಂದ. ರಾಘು, ಇದು ನೇರ ಏನು ರಾಜ್ಯ ಸರ್ಕಾರ ಬರೆದಿರೋ ಪತ್ರವಲ್ವಲ್ಲ, BMRCL ಅವರು ಹಿಂಗಾಗಬಹುದು ಅಂತ ಕೇಂದ್ರಕ್ಕೆ ಬರೆದಿರುವಂತಹ ಪತ್ರ. ಇವರು ಉಲ್ಲೇಖ ಮಾಡ್ತಿರೋದು ನೋಡಿದ್ರೆ ರಾಜ್ಯ ಸರ್ಕಾರನೇ ಬರೆದಿರೋ ಹಾಗೆ ಕಾಣ್ತಿದ್ಯಲ್ಲ. ದಿವ್ಯಾ, ಖಂಡಿತವಾಗಿಯೂ ಕೂಡ 2023ರ ನವೆಂಬರ್ನಲ್ಲಿ ಈ ಪತ್ರವನ್ನು ಬರೆದಿರುವಂಥದ್ದು. ಅಂದರೆ BMRCL MD ಅಂದಿನ BMRCL MD ಅಂಜುಮ್ ಪರ್ವೇಜ್ ಅವರು ರಾಜ್ಯ ಸರ್ಕಾರದಿಂದ ನಮಗೆ ಬರುವಂತಹ ಏನು ಅನುದಾನ ಏನಿದೆ ಇದನ್ನು ತಡೆ ಹಿಡಿಯುವಂಥ ಸಾಧ್ಯತೆ ಇದೆ. ಸೊ ಇದೇ ಕಾರಣಕ್ಕಾಗಿ ಆದಷ್ಟು ಬೇಗ ನೀವು ದರ ನಿಗದಿ ಸಮಿತಿಯನ್ನು ರಚನೆ ಮಾಡಬೇಕು ಅಂತೇಳಿ ಕೇಂದ್ರಕ್ಕೆ ಪತ್ರವನ್ನು ಬರೆದಿರುವಂಥದ್ದು. ಅಂದರೆ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ BMRCLಗೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟ ಹಾಗೆ ಇದೆ. ಅಂದರೆ ನೀವು ಒಂದೊಮ್ಮೆ ಈ ರೀತಿಯಾದಂಥ ದರ ನಿಗದಿ ಸಮಿತಿಯನ್ನು ಆದಷ್ಟು ಬೇಗ ಅದನ್ನು ಡೆವಲಪ್ ಮಾಡಿ ಅದನ್ನು ಆದಷ್ಟು ಬೇಗ ಅದನ್ನು ಜಾರಿಗೆ ತರಲಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದು ನಮಗೆ ಸಮಸ್ಯೆ ಆಗ್ಬೋದು. ಮುಂದಿನ ದಿನಗಳಲ್ಲಿ ದರ ಏರಿಕೆ ಮಾಡುವಂಥ ಸಂದರ್ಭದಲ್ಲಿ ಇದು ಸಮಸ್ಯೆಗಳಾಗ್ಬೋದು. ಸೊ ಆ ಕಾರಣಕ್ಕಾಗಿ ಆದಷ್ಟು ಬೇಗ ಇದನ್ನು ಮಾಡುವಂಥ ಪ್ರಯತ್ನವನ್ನ ಕೇಂದ್ರ ಮಾಡಲೇಬೇಕಿದೆ. ಯಾಕಂದ್ರೆ ಇದರ ಜವಾಬ್ದಾರಿ ಅಥವಾ ಇದಕ್ಕೆ ರೈಟ್ಸ್ ಇದ್ದಂಥದ್ದು ಕೇಂದ್ರಕ್ಕೆ ಮಾತ್ರ. ಕೇಂದ್ರ ಮಾತ್ರ ಆ ಒಂದು ದರ ನಿಗದಿ ಸಮಿತಿ ಏನಿದೆ ಅದನ್ನ ಆಯ್ಕೆ ಮಾಡೋದಕ್ಕೆ ಅಥವಾ ಅದನ್ನ ನಿಗದಿ ಮಾಡೋದಕ್ಕೆ ಇದ್ದಿದ್ದಂಥ ಆಯ್ಕೆ. ಸೊ ಆ ಕಾರಣಕ್ಕಾಗಿ ಅದನ್ನು ಆದಷ್ಟು ಬೇಗ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದಿಂದ ಬರಬೇಕಿರುವಂತಹ ಅನುದಾನಗಳೇನಿದೆ ಇದನ್ನ ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಎನ್ನುವಂತಹ ಒಂದಷ್ಟು ಸೂಚನೆಗಳನ್ನು ಕೊಟ್ಟಾಗಿದೆ. ಸೊ ಅದೇ ಕಾರಣಕ್ಕಾಗಿ ಅಂದಿನ MD ಅಂಜುಮ್ ಪರ್ವೇಜ್ ಆ ವಿಚಾರವನ್ನ ಉಲ್ಲೇಖವನ್ನ ಮಾಡೋದ್ರ ಮುಖಾಂತರವಾಗಿ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ರು. ಸೊ ಆದಷ್ಟು ಬೇಗ ನೀವು ದರ ನಿಗದಿಯ ಸಮಿತಿ ಏನಿದೆ ಇದನ್ನ ನೀವೇನಾದ್ರೂ ಬೇಗ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಿಂದ ಬರುವಂತಹ ಅನುದಾನಗಳು ನಮಗೆ ಕಡಿತ ಆಗುವಂತ ಸಾಧ್ಯತೆ ಇದೆ. ಸೊ ಇದೇ ಕಾರಣಕ್ಕಾಗಿ ನೀವು ಮಾಡಬೇಕು ಅನ್ನುವಂತ ಅಂಶಗಳನ್ನ ಉಲ್ಲೇಖವನ್ನ ಮಾಡಿ ಮನವಿಯನ್ನ ಮಾಡಿ ಆ ನಂತರದಲ್ಲಿ ದರ ನಿಗದಿ ಸಮಿತಿಯನ್ನ ರಚನೆ ಮಾಡೋದಕ್ಕೆ ಅವಕಾಶವನ್ನ ಕೇಳಿದಂಥದ್ದು. ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಅಂದಿನ ರಾಜ್ಯ ಸರ್ಕಾರ ಹೇಳಿದಂತಹ ರೀತಿಯಲ್ಲಿ ಕೊಟ್ಟಂತಹ ಸೂಚನೆಗಳ ಆಧಾರದ ಮೇಲೆ BMRCL ಕೇಂದ್ರಕ್ಕೆ ಪತ್ರವನ್ನು ಬರೀತು. ಸೊ ಅದೆಲ್ಲವೂ ಆದ ಮೇಲೆ ಕೇಂದ್ರ ಕೂಡಲೇ ಅಲ್ಲಿ ದರ ನಿಗದಿ ಸಮಿತಿಯನ್ನು ಕೂಡ ಆಯ್ಕೆ ಮಾಡೋದ್ರ ಮುಖಾಂತರವಾಗಿ ಆ ರಾಜ್ಯದಲ್ಲಿ ಆಗುವಂತಹ BMRCLಗೆ ಸಂಬಂಧಪಟ್ಟಂತಹ ದರವನ್ನು ನಿಗದಿ ಮಾಡುವಂಥ ವಿಚಾರದಲ್ಲಿ ಸಮಿತಿಯನ್ನು ರಚನೆ ಮಾಡಿತು. ಸೊ ಈಗ ಇರುವಂತಹ ಒಂದಷ್ಟು ಪ್ರಶ್ನೆಗಳು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಅವತ್ತು ಒತ್ತಡವನ್ನ ಹಾಕಿದ ಕಾರಣಕ್ಕಾಗಿಯೇ ದರ ನಿಗದಿ ಸಮಿತಿ ಬೇಗ ಆಗಿದೆ. ಸೊ ಅದರ ಎಫೆಕ್ಟ್ ಇಂದಲೇ ಇವತ್ತು ಈ ರೀತಿಯಾದಂತಹ ಪರಿಣಾಮಗಳು ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಬಿಜೆಪಿ ಅಥವಾ ಸಂಸದರ ಮಾತಾಗಿರುವಂಥದ್ದು ಆರೋಪಗಳು. ಸೊ ಈ ಕಾರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತಿಕ್ಕಾಟಗಳು ಮತ್ತೆ ಮುಂದುವರಿತಾ ಇದೆ. ನೀವು ಮಾಡಿದ್ದು ಅನ್ನುವಂಥ ವಿಚಾರಗಳನ್ನ ಸೋಷಿಯಲ್ ಮೀಡಿಯಾಗಳ ಮುಖಾಂತರವಾಗಿ ಮಾಧ್ಯಮಗಳ ಮುಖಾಂತರವಾಗಿ ಹೇಳೋದ್ರ ಮುಖಾಂತರ ಎಲ್ಲೋ ಒಂದ್ ಕಡೆ ಮತ್ತೆ ಜನರಿಗೆ ಏನ್ ಮಾಡಬೇಕು ಜನರಿಗೆ ಗೊಂದಲವನ್ನು ಸೃಷ್ಟಿ ಮಾಡುವಂತ ಕೆಲಸವನ್ನು ಇಬ್ರು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಯಾರು ಜವಾಬ್ದಾರರು ಅನ್ನುವಂಥದ್ದನ್ನ ಇಬ್ರು ಕೂಡ ಒಪ್ಕೊಳ್ತಾ ಇಲ್ಲ. ಕೇವಲ ಇವ್ರ ಮೇಲೆ ಅವ್ರ ಮೇಲೆ ಇವರು ಹಾಕುವಂತ ಕೆಲಸವನ್ನ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಬಟ್ ಆದ್ರೆ ನಾಳೆ ಏನಾಗುತ್ತೆ ಅನ್ನುವಂತಹ ಕ್ಲಾರಿಟಿ ಇನ್ನೂ ಕೂಡ ಇಲ್ಲದೆ ಇರುವಂತ ಕಾರಣಕ್ಕಾಗಿ ಜನ ಇನ್ನೂ ಕೂಡ ಗೊಂದಲದಲ್ಲೇ ಇರೋದಂತೂ ಸತ್ಯ. ದಿವ್ಯಾ, ಥ್ಯಾಂಕ್ ಯು ರಾಘು ನಿಮ್ಮೆಲ್ಲ ಮಾಹಿತಿಗೆ.